ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟ್ರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಮರ್ಥ್ ಸೋಲಿಗೆ ಕಾರಣವಾಗುತ್ತಾ ಜಮೀರ್ ಅಹಮದ್ ಖಾನ್ ಅವರ ಪ್ಲ್ಯಾನ್, SDPI ಕ್ಯಾಂಡಿಡೇಟ್ ಜೊತೆಗೆ ಶ್ಯಾಮ್ನೂರ್ ಅವರ ಈ ಹಿಂದಿನ ಆಡಳಿತ. ಇದು ಬಿಗ್ಗೆಸ್ಟ್ ಅಪ್ಡೇಟ್. ಏನಿದು ಹೊಸ ಚರ್ಚೆ, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ದಾವಣಗೆರೆಯ ದಕ್ಷಿಣ ಕ್ಷೇತ್ರವನ್ನು ಸತಾಯಗತಾಯವಾಗಿ 50,000 to 60,000 ಮತಗಳ ಅಂತರದಿಂದ ಗೆಲ್ಲಬೇಕೆನ್ನುವಂಥ ಪಣಕ್ಕೆ ಇದೀಗ SS ಮಲ್ಲಿಕಾರ್ಜುನ್ ಅವರು ಬಂದು ಮುಟ್ಟಿದ್ದಾರೆ. ಯಾವ ಲೆವೆಲಿಗೆ ಬಂದು ಮುಟ್ಟಿದ್ದಾರೆ ಅಂದರೆ, ಬೀಯಿಂಗ್ ಎ ಲಿಂಗಾಯತ ಮುಖಂಡ ಸಾದಿಕ್ ಪೈಲ್ವಾನ್ ಅವರಿಗೆ ತನ್ನ ಕೈಯಾರೆ ಕಬಾಬ್ ತಿನ್ನಿಸ್ತಾರೆ. ಮತ್ತು ಏನೂ ಇಲ್ಲ, ನಮ್ಮ ಹಿಂದೂ ಮತ್ತು ಮುಸ್ಲಿಂ ನಡುವೆ ಏನೂ ವೈಷಮ್ಯ ಇಲ್ಲ, ಅಲ್ಪಸಂಖ್ಯಾತರು ಕೂಡ ನಮ್ಮ ಮತ ಹಾಕ್ತಾರೆ ಅನ್ನುವಂಥ ತೋರ್ಪಡಿಕೆಯ ನಾಟಕ ಕೂಡ ಆಡ್ತಾ ಇದ್ದಾರೆ. ಜೊತೆಗೆ ಅವನು ಯಾವನ್ರಿ ನಮ್ಮ ದಾವಣಗೆರೆ ಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕೆ, ಅವನು ಅಲ್ಲಿ ಮಾತಾಡಲಿ, ಇಲ್ಲೇನಿದ್ರು ನಮ್ಮದೇ ಒಂದು ರಾಜ್ಯಭಾರ, ನಮ್ಮ ದಾವಣಗೆರೆ ಕ್ಷೇತ್ರದ ರಾಜಕೀಯವನ್ನು ನಾವು ಮಾತ್ರ ಮಾಡ್ತೀವಿ, ಅವನು ಯಾರೀ ಜಮೀರ್ ಅಹಮದ್ ಖಾನ್ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟು ಒಂದು ಕಡೆ ಒಬ್ಬ ಸಚಿವರಿಗೆ ಸ್ವಲ್ಪ ಮುಖಭಂಗವನ್ನು ಮಾಡಿದಂಥ SS ಮಲ್ಲಿಕಾರ್ಜುನ್ ಅದೇ ಜಮೀರ್ ಅಹಮದ್ ಖಾನ್ ಅವರಿಗೆ ರೆಡ್ ಕಾರ್ಪೆಟ್ ಹಾಸಿ ಮನೆಗೆ ಕರ್ಕೊಬಂದು ತಬ್ಬಿ ಮುದ್ದಾಡಿ ಮುತ್ತು ಕೊಟ್ಟದ್ದು ಆಯಿತು. ಏನಾದರೂ ಆಗಲಿ, ನಾವು ಈ ಸಲ ಸರಿಸುಮಾರು ಗೆಲ್ಲುವ ಒಂದೇ ಕಾರಣ ಅಲ್ಲ, ಗೆದ್ದರೂ ಕೂಡ ಒಂದು ದಾಖಲೆಯ ಪ್ರಮಾಣದ ಅಂತರದಲ್ಲಿ ಗೆಲ್ಲಬೇಕೆನ್ನುವಂಥ ಪಣಕ್ಕೆ ಬಂದು ಮುಟ್ಟಿದೆ ಈಗ ಶ್ಯಾಮ್ನೂರು ಕುಟುಂಬ. ಇದು ಈಗಿನ ರಾಜಕೀಯ. ಆದರೆ ಎಲ್ಲೋ ಒಂದು ಕಡೆ ಯಾಕೆ ಹೀಗೆ ಒಂದು ಪ್ರಚಾರವನ್ನು ಮಾಡ್ತಾ ಇದೆ, ಇಷ್ಟು ರೋಷಾವೇಶವಾಗಿ ಪ್ರಚಾರ ಮಾಡಲಿಕ್ಕೆ ಕಾರಣ ಏನು? ನೂರಾರು ಯೂಟ್ಯೂಬರ್ಗಳು ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಡೆ ಮುಖ ಮಾಡಿದ್ದಾರೆ, ಪ್ರಚಾರ ಮಾಡ್ತಿದ್ದಾರೆ. ಮತ್ತು ಕಾಂಗ್ರೆಸ್ನ ಸಚಿವರನ್ನು ಯೂಟ್ಯೂಬರ್ಗಳು ಮಾತಾಡಿಸ್ತಿದ್ದಾರೆ, ಕೊಲಾಬರೇಟೆಡ್ ಯೂಟ್ಯೂಬರ್ಸ್ಗಳು ಮಾತಾಡಿಸ್ತಿದ್ದಾರೆ. ಮತ್ತು ಅದರ ಒಂದು ಹಂತವಾಗಿ BJPಯ ಕ್ಯಾಂಡಿಡೇಟ್ ವಿರುದ್ಧ ಹರಿಹಾಯ್ತಾನೆ ಇದ್ದಾರೆ ಈ ಯೂಟ್ಯೂಬರ್ಗಳು. ಮತ್ತು ಈ ಪ್ರಚಾರದ ಒಂದು ಹಂತವನ್ನು ನೋಡ್ತಾ ಇದ್ದಾಗ ಯಾಕೆ ಇಷ್ಟು ದೊಡ್ಡ ಮಟ್ಟಿನ ಪ್ರಚಾರ ಬೇಕಿತ್ತು? ಶ್ಯಾಮ್ನೂರು ಕುಟುಂಬ ಅಭಿವೃದ್ಧಿ ಮಾಡಿದೆ, ದಾವಣಗೆರೆ ಕ್ಷೇತ್ರವನ್ನು ಶಿಕ್ಷಣ ಕ್ರಾಂತಿ ಮಾಡಿದೆ, ಎಲ್ಲವೂ ಹೋದಾದರೆ ಯಾಕೆ ಇಷ್ಟು ಮಟ್ಟಿನ ಪ್ರಚಾರ? ಅದು ಕೂಡ ಒಬ್ಬ ಸೀದಾ ಸಾದಾ BJPಯ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಯಾಗಿರುವಂಥ ಶ್ರೀನಿವಾಸ ದಾಸ ಕರಿಯಪ್ಪನ ವಿರುದ್ಧ ಈ ಸಾಮ್ರಾಜ್ಯ ಕಟ್ಟಿಕೊಂಡಿರುವಂಥ ಶ್ಯಾಮ್ನೂರು ಕುಟುಂಬ ಯಾಕೆ ಇಷ್ಟು ದೊಡ್ಡ ಪ್ರಚಾರ ಬೇಕಿತ್ತು? ಯಾಕೆ ಇಷ್ಟು ದೊಡ್ಡ ಮಟ್ಟದ ಒಂದು ಪೈಪೋಟಿ ಬೇಕಿತ್ತು ಎನ್ನುವುದು ಈಗ ಒಂದು ಮಟ್ಟಕ್ಕೆ ಕುತೂಹಲಕಾರಿಯಾಗಿದೆ. ಆದರೆ ಒಳ ಲೆಕ್ಕಾಚಾರ ಬೇರೆಯದು ಹೇಳ್ತಾ ಇದೆ. ಇದಕ್ಕೆ 3 ಕಾರಣ ಕೂಡ ಇದೆ. ನಾವು ಒಂದೊಂದೇ ಕಾರಣವನ್ನು ಕೂಡ ಹೇಳ್ತಾ ಇದ್ದೇನೆ. ಒಂದನೆಯ ಕಾರಣ, BJP ಕೊಟ್ಟಂಥ ಟಿಕೆಟ್ ಇದೆಯಲ್ಲ, ಅಂದರೆ ಶ್ರೀನಿವಾಸ ದಾಸ ಕರಿಯಪ್ಪ ಎನ್ನುವಂಥ ಒಬ್ಬ ಸೀದಾ ಸಾದಾ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ತಾನೂ ಕೂಡ ಪೈಪೋಟಿಯಲ್ಲಿ ಇದ್ದೇನೆ ಎನ್ನುವಂಥ ಒಂದು ನೇರವಾದ ಬಾಣವನ್ನು ಬಿಟ್ಟಿತು. ಜೊತೆಗೆ ಈ ಶ್ರೀನಿವಾಸ ದಾಸ ಕರಿಯಪ್ಪ ಮುಖ್ಯವಾಗಿ ಸಿದ್ದೇಶ್ವರ ಬಣದ ಒಬ್ಬ ಪ್ರಭಾವಿ ಅನುಯಾಯಿ. ದಾವಣಗೆರೆ ಕ್ಷೇತ್ರದಲ್ಲಿ ಹೇಗೆ ಶ್ಯಾಮ್ನೂರು ಕುಟುಂಬ ಬೆಳೆದು ಬಂದಿದೆ, ಹಾಗೆ ಶ್ಯಾಮ್ನೂರು ಕುಟುಂಬದ ದೂರದ ಸಂಬಂಧಿಯಾಗಿರುವಂಥ ಸಿದ್ದೇಶ್ವರ ಬಣ ಕೂಡ ದಾವಣಗೆರೆಯಲ್ಲಿ ಸತತವಾಗಿ ತನ್ನ ಒಂದು ಪೈಪೋಟಿಯನ್ನು ನಡೆಸ್ತಾ ಇದೆ. ಹಾಗಾಗಿ BJP ಕೂಡ ಅಳೆದು ತೂಗಿ ಇದೀಗ ಶ್ರೀನಿವಾಸ ದಾಸ ಕರಿಯಪ್ಪ ಎನ್ನುವಂಥ ಸಿದ್ದೇಶ್ವರ ಬಣದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟು ಇಲ್ಲಿ ಚೆಕ್ಮೇಟ್ ಕೊಡುವಂಥ ಒಂದು ಲೆಕ್ಕಕ್ಕೆ ಕೈ ಹಾಕಿತ್ತು. ಇದು ಕೂಡ ಶ್ಯಾಮ್ನೂರು ಕುಟುಂಬಕ್ಕೆ ಭಯಭೀತಿಯನ್ನು ಹುಟ್ಟಿಸ್ತಾ ಇದೆ. ಪಾಯಿಂಟ್ ನಂಬರ್ 1 ಇದು. ಎರಡನೇದಾಗಿ, ಶ್ಯಾಮ್ನೂರು ಕುಟುಂಬದ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. 5-6 ಬಾರಿ MLA ಆಗಿದ್ದಾರೆ, ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಅಲ್ಲಿ ಒಂದೇ ಒಂದು ಸರ್ಕಾರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ. ಎಲ್ಲರೂ ಕೂಡ ಮಣಿಪಾಲ್ ಹಾಸ್ಪಿಟಲ್ ಕಡೆ ಹೋಗ್ತಾರೆ, ಎಲ್ಲರೂ ಕೂಡ ಮಂಗಳೂರು ಕೂಡ ಹೋಗ್ತಾರೆ, ಎಲ್ಲರೂ ಕೂಡ ಬೆಂಗಳೂರು ಕೂಡ ಬರ್ತಾರೆ. ಹಾಗಾಗಿ ಬಡವರು ಎಲ್ಲಿ ಮಾಡಬೇಕು? ದುಡ್ಡಿದ್ದವರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ದುಡ್ಡಿದ್ದವರು ಏನು ಬೇಕಾದ್ರೂ ಮಾಡ್ಕೊಳ್ತಾರೆ. ಆದರೆ ಬಡ ಜನ ಏನು ಮಾಡಬೇಕು? ದಾವಣಗೆರೆಯಲ್ಲಿ ಒಂದೇ ಒಂದು ಸುಸಜ್ಜಿತವಾದಂಥ ಒಂದು ಹಾಸ್ಪಿಟ್ಲ್ ಇಲ್ಲ. ಯಾವ ಹಾಸ್ಪಿಟ್ಲ್ ಅಂದರೆ ಯಾವುದೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲ. ಎಲ್ಲರೂ ಕೂಡ ಮಣಿಪಾಲು ಬೆಂಗಳೂರು ಕಡೆ ಮುಖ ಮಾಡ್ತಾರೆ. ಇದು ಯಾವ ಮಟ್ಟಿನ ಅಭಿವೃದ್ಧಿ ಅನ್ನುವಂಥ ಮಾತನ್ನು ಜನರೊಚ್ಚಿಗೆ ಹೇಳ್ತಿದ್ದಾರೆ. ಜೊತೆಗೆ ನಾಮಿನೇಷನ್ ಆಗ್ತಾರೆ, MLA ಆಗ್ತಾರೆ, ವಿಧಾನಸೌಧಕ್ಕೆ ಹೋಗಲ್ಲ, ಜನರ ಜೊತೆ ಮಾತಾಡಲ್ಲ, ಜನರಿಗೆ ಸಿಗೋದಿಲ್ಲ. ಯಾಕಂದರೆ ಅವ್ರಿಗೆ 90+ ವಯಸ್ಸಾಗಿತ್ತು. ಅಂಥ ಒಬ್ಬ ವ್ಯಕ್ತಿಗೆ ಯಾಕೆ ಸುಮ್ಮನೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಿದೆ? ಕಾಂಗ್ರೆಸ್ಗೆ ಗೆಲುವೊಂದೇ ಮಾನದಂಡವೇ ಹೊರತು ಅವರು ಭ್ರಷ್ಟರಾಗಿರಲಿ, ಅವ್ರ ವಯಸ್ಸಾಗಿರಲಿ, ಅವ್ರು ನಾಳೆನೇ ಹೋಗುವಂಥವ್ರಾಗಿರಲಿ, ಆದರೆ ಅದು ಯಾವುದು ಕೂಡ ಕಾಂಗ್ರೆಸ್ಗೆ ಬೇಡ ಎನ್ನುವಂಥ ಮಾತು ಇದೀಗ ರಾಜಕೀಯ ವಲಯಕ್ಕಿಂತ ಮತದಾರರು ಹೇಳ್ತಾ ಇದ್ದಾರೆ. ಇದು ಪಾಯಿಂಟ್ ನಂಬರ್ 2. ಅಂದರೆ ಪಾಯಿಂಟ್ ನಂಬರ್ 1,
ಶ್ರೀನಿವಾಸ ದಾಸ ಕರಿಯಪ್ಪ ಎನ್ನುವಂಥ ಸೀದಾ ಸಾದ ವ್ಯಕ್ತಿಗೆ ಟಿಕೆಟ್ ಕೊಟ್ಟರು. ಎರಡನೇದಾಗಿ ಈ ಶಾಮನೂರು ಕುಟುಂಬ, ಅದರಲ್ಲೂ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪನವರು ವಯಸ್ಸಾದರೂ ಕೂಡ ಟಿಕೆಟ್ ಪಡ್ಕೊಂಡು ಚುನಾವಣೆಯಲ್ಲಿ ಗೆದ್ದರೆ ಹೊರತು ಜನರ ಕಷ್ಟವನ್ನು ಕೇಳುವಂಥ ಒಂದು ಗೋಜಿಗೆ ಹೋಗಲಿಲ್ಲ. ಹಾಗಾಗಿ ಅವರ ಆಡಳಿತ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಕೂಡ ಇತ್ತು. ಮೂರನೇದಾಗಿ ಅಲ್ಪಸಂಖ್ಯಾತ ಮುಖಂಡರ ಮತಗಳಿದೆಯಲ್ಲ, ಅದು ಅತ್ಯಂತ ಜಾಸ್ತಿ ಇದ್ದುದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಸಿಟಿಯಲ್ಲಿ. ಅದರಲ್ಲೂ ಮುಖ್ಯವಾಗಿ ಸಿಟಿ ಅಂತ ಬಂದಾಗ ಎಲ್ಲ ಕಾರ್ಮಿಕರು ಮುಸ್ಲಿಮ್ಸು, ಎಲ್ಲ ವರ್ಕರ್ಸು, ಎಲ್ಲ ಬಗೆಯ ಅಂಗಡಿಗಳು ಎಲ್ಲರೂ ಕೂಡ ಮುಸ್ಲಿಮ್ಸ್ ಇದ್ದಾರೆ. ಹಾಗಾಗಿ ಅವರ ಮತಗಳು ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಎಷ್ಟು ಮತ ಇದೆ ಅಂದರೆ, ನೀವು ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತ ಬಂದಾಗ 2,10,000 ವೋಟರ್ಗಳ ಸಂಖ್ಯೆ ಇದೆ. ಅಲ್ಲೊಂದು 1,80,000 ಅಥವಾ 1,00,000 ಸರಿಸುಮಾರು 70,000 ಚಲಾವಣೆ ಆಗ್ಬೋದು. ಒಂದು 70% ಅಂದರೂ ಕೂಡ ಅಲ್ಲಿ ಲಿಂಗಾಯತ ಮತಗಳ ಸಂಖ್ಯೆ 50,000 ಪ್ಲಸ್ ಇದ್ದರೆ, ಮುಸ್ಲಿಂ ಮತಗಳ ಸಂಖ್ಯೆ 65,000ಕ್ಕೂ ಜಾಸ್ತಿ ಇದೆ. ಸರಿಸುಮಾರು 50,000 ಮತಗಳು ಒಬ್ಬ ಕ್ಯಾಂಡಿಡೇಟ್ ಪರ ಬಂದರೆ ಆ ಸುಲಭವಾಗಿ ಮುಸ್ಲಿಂ ಕ್ಯಾಂಡಿಡೇಟ್ ಕೂಡ ಗೆಲ್ಲಬಹುದು ಅಂತ ಒಂದು ಮುಸ್ಲಿಂ ಬಾಹುಳ್ಯ ಇರುವಂಥ ಕ್ಷೇತ್ರ ದಾವಣಗೆರೆ ದಕ್ಷಿಣ. ಇನ್ನು SC/ST ಸೇರಿ ಒಂದು 50,000 ಆಗುತ್ತೆ. ಇವೆಲ್ಲ ಮತಗಳು ಇವೆ. ಆದರೆ ಯಾರು ಯಾರಿಗೆ ಮತ ಹಾಕ್ತಾರೆ ಎಲ್ಲವೂ ಕೂಡ ಇದೀಗ ಗೌಪ್ಯ. ಯಾಕಂದರೆ ಮತದಾನವೇ ಗೌಪ್ಯವಾಗಿರೋ ಕಾರಣಕ್ಕಾಗಿ ಇದೊಂದು ಜಮೀರ್ ಅಹಮದ್ ಖಾನ್ ಅವರಿಗೆ ಬೈದಂಥ ಮಾತಿದೆಯಲ್ಲ, ಅವನು ಯಾವನ್ರಿ ಬರಲಿಕ್ಕೆ ಇಲ್ಲಿ, ನಾವು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ ಮಾಡೋರು ನಾವು, ಅಭಿವೃದ್ಧಿ ಮಾಡೋರು ನಾವು, ಯಾರೋ ಬಂದು ಟಿಕೆಟ್ ಕೊಡಲಿಕ್ಕೆ ಆಗುತ್ತೆ ಅನ್ನುವಂಥ ಉಡಾಪಿಯ ಮಾತು SS ಮಲ್ಲಿಕಾರ್ಜುನ್ ಅವರು ಹೇಳಿದ್ದೆ. ಅದು ಈಗ ಕಾಸ್ಟ್ಲಿ ಆಗುವಂಥ ಸಾಧ್ಯತೆ ಈಗಲೂ ಇದೆ. ಆದರೆ ಸರಿಪಡಿಸುವಂಥ ಗೋಜಿಗೆ ಹೋದರು. ಆ ಗೋಜಿಗೆ ಹೋದದ್ದು ಏನಂದರೆ, ಕೇರಳದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಇರುವಂಥ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸುರ್ಜೇವಾಲ್ ಅವರಿಗೆ ಫೋನ್ ಮಾಡಿ, ಸಿದ್ದರಾಮಯ್ಯ ಅವ್ರಿಗೆ ಫೋನ್ ಮಾಡಿ, DK ಶಿವಕುಮಾರ್ ಅವ್ರಿಗೆ ಫೋನ್ ಮಾಡಿ ಇಲ್ಲಿ ಕರೆಸ್ಕೊಂಡು ತಬ್ಬಿಕೊಂಡು ಮುತ್ತು ಕೊಟ್ಕೊಂಡು ಎಲ್ಲ ಆಗಿದ್ದು ಆಯಿತು. ಆದರೆ ಜಮೀರ್ ಅಹಮದ್ ಖಾನ್ ಎನ್ನುವಂಥ ಒಬ್ಬ ಅಲ್ಪಸಂಖ್ಯಾತ ಮುಖಂಡ ಕೇವಲ ಅರ್ಧ ಗಂಟೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಕಾಲ್ಕಿತ್ತುದು ಆಗಿದೆ. ಇದರ ಅರ್ಥ ಸ್ಪಷ್ಟ. ನನ್ನ ಸಿಟ್ಟು ಇಲ್ಲೇ ತನಕ ಹೋಗಿಲ್ಲ. ಪಕ್ಷದ ಕಾರ್ಯಕ್ರಮವಾಗಿ ನಾನು ಬಂದಿದ್ದೇನೆ ಹೊರತು ನಾನು ಯಾವತ್ತೂ ಅಲ್ಪಸಂಖ್ಯಾತರ ಪರವಾಗಿದ್ದೇನೆ. ನಾನು ಅಲ್ಪಸಂಖ್ಯಾತರ ಮುಖಂಡ. ನನಗಲ್ಲದೆ ಯಾರು ಮುಸ್ಲಿಂ ಪರ ಮಾತಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಸ್ವತಃ ಜಮೀರ್ ಅಹಮದ್ ಖಾನ್ ಅವರು ಹೇಳಿದರು. ಜಮೀರ್ ಅಹಮದ್ ಖಾನ್ ಅವರು 2 ಮಾತನ್ನು ಹೇಳಿದರು. ಅಫ್ಕೋರ್ಸ್ SS ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಕ್ಷೇತ್ರದಲ್ಲಿ ಸಿಟ್ಟು ಮಾಡ್ಕೊಳ್ಳೋದು ಸಹಜ, ಯಾಕಂದರೆ ಅದು ಅವ್ರ ಕ್ಷೇತ್ರ. ನಾನು ಚಾಮರಾಜಪೇಟೆಗೆ ಬಂದಾಗ ನಾನು ಹೇಳ್ತೇನೆ, ಇವನು ಯಾವನ್ನೇ ಬರಲಿಕ್ಕೆ ಅನ್ನುವಂಥ ಕೋಪದ ಮಾತನ್ನು ಹೇಳಿ ಆ ಕ್ಷೇತ್ರಕ್ಕೆ ಬಂದು ಟಾಂಗ್ ಕೊಟ್ಟು ಹೋದಂಥ ಜಮೀರ್ ಅಹಮದ್ ಖಾನ್ ಅವರು ಈಗಲೂ ಕೂಡ ಮತ್ತೊಂದು ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಒಳಗೊಳಗೆ ಅಲ್ಪಸಂಖ್ಯಾತ ಮುಖಂಡರನ್ನು ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರಾ? ಇದು ಕೂಡ ಇದೀಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಮತ್ತು ಅಂಥ ಒಂದು ಸೂಚನೆ ಇದೀಗ ಮಲ್ಲಿಕಾರ್ಜುನ್ ಅವರಿಗೆ ಸಿಕ್ಕಿದೆ. ಇದೊಂದಾಯಿತು. ಜೊತೆಗೆ ಮೊನ್ನೆ ಆದಂಥ SDPIನ ಒಂದು ಬೃಹತ್ ಸಮಾವೇಶದಲ್ಲಿ ಕೂಡ ಪತ್ರಕರ್ತ ರಾ ಚಿಂತನ್ ಅವರು ಮುಖ್ಯವಾಗಿ ಹೇಳಿದ್ದಾರೆ. ಅವ್ರು ಹೇಳಿದಂಥ ಕೆಲವೊಂದು ಮಾತನ್ನು ನಾವು ಕೇಳಲೇಬೇಕಾಗುತ್ತೆ. ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದಾರೆ ಹೊರತು ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿಲ್ಲ. ಅವರ ಮನಸ್ಸಲ್ಲಿ ಮತ್ತೊಂದಿದೆ. ಅವರು ಕಾಟಾಚಾರಕ್ಕೆ ಅರ್ಧ ಗಂಟೆ ಬಂದಿದ್ದಾರೆ, ಅವರು ಕಾಂಗ್ರೆಸ್ ಜೊತೆಗಿಲ್ಲ, ಅವರು SDPI ಜೊತೆಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ರಿಜ್ವಾನ್ ಹರ್ಷದ್ ವಿರುದ್ಧ ಅವರು ರೊಚ್ಚಿಗೆದ್ದು ಮಾತಾಡಿದ್ದಾರೆ. ಎರಡನೇದಾಗಿ ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಆದಂಥ ಒಂದು ಅಲ್ಪಸಂಖ್ಯಾತ ಜನಗಳ ಮೇಲಿನ ಈ ಕಟ್ಟಡ ಧ್ವಂಸ ಕಾರ್ಯ ಇರ್ಬೋದು, ಅದು ಕೂಡ ರೊಚ್ಚಿಗೆದ್ದು ಮಾತನಾಡಿದ. ಜೊತೆಗೆ BJPಯಂತೆ ಕಾಂಗ್ರೆಸ್ ಕೂಡ ಕೋಮುವಾದಿ. BJP ನೇರವಾಗಿ ಹೇಳುತ್ತೆ, ಆದರೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡರನ್ನ, ಅಲ್ಪಸಂಖ್ಯಾತ ಜನರನ್ನು ಬಳಸಿಕೊಂಡು ಅಲ್ಪಸಂಖ್ಯಾತರ ವಿರುದ್ಧವೇ ಒಂದು ಕೆಟ್ಟ ಕೆಲಸವನ್ನು ಮಾಡ್ತಿದೆ ಅನ್ನುವಂಥ ಮಾತನ್ನು ಕೂಡ SDPIನ ಒಂದು ಸಭೆಯಲ್ಲಿ ಪತ್ರಕರ್ತ ರಾ ಚಿಂತನ್ ಅವರು ಹೇಳಿದ್ದಾರೆ. ಜೊತೆಗೆ ಮೂರನೇದಾಗಿ ಸಾದಿಕ್ ಪೈಲ್ವಾನ್ ಅವರನ್ನು ಕಬಾಬ್ ತಿನ್ನಿಸಿದ್ದು, ಲಿಂಗಾಯತ ನಾಯಕರಾದಂಥವರು ಮನೆ ಕರೆಸಿಕೊಂಡು ಕಬಾಬ್ ತಿನ್ನಿಸುವಂಥ ಕಾರ್ಯಕ್ಕೆ ಹೋದರು. ಆದರೂ ಕೂಡ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಮುಖಂಡರು, ಅಲ್ಪಸಂಖ್ಯಾತ ಮತಗಳು ಇದರಿಂದ ರೊಚ್ಚಿಗೆದ್ಬಿಟ್ಟಿದೆ. ಒಂದು ವೇಳೆ ಸಾದಿಕ್ ಪೈಲ್ವಾನ್ ಹೋಗಿಲ್ಲ ಅಂದಿದ್ರೆ ಅಷ್ಟು ರೊಚ್ಚಿಗೆದ್ದಿರಲಿಲ್ಲ. ಆದರೆ ಸಾದಿಕ್ ಪೈಲ್ವಾನ್ ಅವರು ಇದೀಗ ಮತ್ತೆ ವಾಪಸ್ ಕಾಂಗ್ರೆಸ್ ಜೊತೆ ಸೇರ್ಕೊಂಡಿದೆಯಲ್ಲ, ಅದು ಇದೀಗ ಮತ್ತೆ ಅಲ್ಪಸಂಖ್ಯಾತ ವೋಟರ್ಗಳಿಗೆ ತಲೆ ಕೆಡಿಸುವಂತೆ ಮಾಡಿದೆ. ಮತ್ತು ಅವರೆಲ್ಲರೂ ಕೂಡ SDPIನ ಕ್ಯಾಂಡಿಡೇಟ್ ಆಗಿರುವಂಥ ಅಫ್ಸರ್ ಕೊಡ್ಲೇಪೇಟ್ ಅವರಿಗೆ ಮತ ಹಾಕಬೇಕು ಎನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತು ಬೃಹತ್ ಸಮಾವೇಶದಲ್ಲಿ ಒಂದು ಶಪಥವನ್ನು ಕೂಡ ಮಾಡಿದರೆ, ಯಾವುದೇ ಕಾರಣಕ್ಕೂ ಕೂಡ 65,000 ಮತಗಳು ಸಾಕು, ಬೇರೆಯವರ ಮತನೇ ಬೇಡ ಎನ್ನುವಂಥ ದೃಷ್ಟಿಯಲ್ಲಿ ಮಾತಾಡಿದರೆ 65,000 ಮತಗಳು ಬಂದರೆ ನಾವು ಗೆದ್ದೇ ಬಿಡ್ತೇವೆ ಇರುವಂಥ ಒಂದು ಲೆಕ್ಕಾಚಾರವನ್ನು, ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅಫ್ಸರ್ ಕೊಡ್ಬಾಳೆ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು, ಅಫ್ಸರ್ ಕೊಡ್ಲಿಪೆಟ್ಟು ಆಗಿರ್ಬೋದು, ಅವರು ಕೂಡ ಒಂದು ಪೈಪೋಟಿ ನೀಡುವಂಥ ಕ್ಯಾಂಡಿಡೇಟ್ ಆಗ್ತಾರೆ. ಅದು ಕೂಡ ಇದೀಗ
ಸಮರ್ಥ್ ಶಾಮ್ನೂರವರ ಸೋಲಿಗೆ ಕಾರಣವಾಗುತ್ತಾ ನೋಡಬೇಕು. ಜೊತೆಗೆ ಅಬ್ದುಲ್ ಜಬ್ಬರ್ ಆಗಿರ್ಬೋದು, ಅವರು ಕೂಡ ಚುನಾವಣೆಯಿಂದ ಸ್ವಲ್ಪ ದೂರ ಇದ್ದಾರೆ. ಇವರೆಲ್ಲರೂ ಕೂಡ ಮನ್ಸು ಮಾಡಿ SDPI ಕ್ಯಾಂಡಿಡೇಟ್ಗೆ 10,000 ಮತ ಬಂತಂತ ಅಂದ್ಕೊಳ್ಳಿ, ಆಗ ಸಮರ್ಥ್ ಅವರ ಗೆಲುವು ಸುಲಭ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ SDPI ಕ್ಯಾಂಡಿಡೇಟ್ಗೆ 10,000 ಮತಗಳು ಕೆಳಗೆ ಬಂದರೆ ಮಾತ್ರ ಸಮರ್ಥ್ ಅವರ ಗೆಲುವು ಸುಲಭವಾಗಬಹುದು. ಒಂದು ವೇಳೆ ಸಮರ್ಥ್ ಅಪ್ಸರ್ಕೊಂಡ SDPI ಕ್ಯಾಂಡಿಡೇಟ್ ಅಂತ ಅಪ್ಸರ್ ಕೊಡ್ಲೇಪೇಟೆ ಅವರಿಗೆ 10,000 ಮತ ಬಂದರೂ ಕೂಡ ಅಲ್ಲಿ ಮತ ಡಿವೈಡ್ ಆಗುತ್ತೆ. ಆ ಮುಖಾಂತರ ಸಮರ್ಥ್ ಅವರ ಸೋಲಿಗೆ ಈ SDPI ಕ್ಯಾಂಡಿಡೇಟ್ ಕೂಡ ಕಾರಣವಾಗ್ಬೋದು. ಹೀಗಾಗಿ ಸಮರ್ಥ್ ಅವರ ಸೋಲಿಗೆ ಕಾರಣವಾಗುತ್ತಾ ಜಮೀರ್ ಅಹಮದ್ ಖಾನ್ ಅವರ ಒಂದು ಒಳ ಪ್ಲ್ಯಾನ್, ಜೊತೆಗೆ SDPI ಕ್ಯಾಂಡಿಡೇಟ್ ಮತ್ತು ಶಾಮ್ನೂರು ಕುಟುಂಬದ ಆಡಳಿತ. ಹೀಗಾಗಿ ಈ ಎಲ್ಲ ಅಂಶಗಳನ್ನು ನೋಡ್ತಾ ಇದ್ದರೆ ಸಮರ್ಥ್ ಮಲ್ಲಿಕಾರ್ಜುನ್ ಅವರ ಗೆಲುವಿಗೆ ತಂದೆಯಾದಂಥ ಮಲ್ಲಿಕಾರ್ಜುನ್ ಅವರು ಮಾಡಬಾರದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ನಾವು ಹೇಳಲಿಕ್ಕಾಗಲ್ಲ. ಕೊಂಡ ಇದ್ದಾಗಿರ್ಬೋದು, ಜೊತೆಗೆ ಬರಿಗಾಲ ನಡೆದಾಗಿರ್ಬೋದು, ಲಿಂಗಾಯತ ಮುಖಂಡರಾದಂಥ ಮಲ್ಲಿಕಾರ್ಜುನ್ ಅವರು ಸಾದಿಕ್ ಪೈಲ್ವಾನ್ ಅವರಿಗೆ ಕಬಾಬ್ ತಿನ್ನಿಸಿದಾಗಿರ್ಬೋದು, ಚಡ್ಡಿ ವೈರಿಯಾದಂಥ ಜಮೀರ್ ಅಹಮದ್ ಖಾನ್ ಅವರನ್ನು ತಪ್ಪಿಕೊಂಡು ಮುತ್ಕೊಟ್ಟಿದ್ದಾಗಿರ್ಬೋದು, ಇವೆಲ್ಲರೂ ಕೂಡ ನನಗನ್ಸುತ್ತೆ ಕೆಲವೊಂದು ವ್ಯಕ್ತಿಗಳು ಹೀಗೆ ಮಾಡ್ಲಿಕ್ಕೆ ಸಾಧ್ಯವಾ ಎನ್ನುವಂಥ ಲೆಕ್ಕಾಚಾರ ಇದೀಗ ಕಣ್ಮುಂದೆ ಬರ್ತಾಯಿದೆ. ಜೊತೆಗೆ ಮೇ 4 ತನಕ ಈ ಚುನಾವಣೆ ರಿಸಲ್ಟ್ಗಾಗಿ ಕಾದು ಕುಳಿತುಕೊಳ್ಳಬೇಕಿರುವುದಕ್ಕಿಂತ ಮಲ್ಲಿಕಾರ್ಜುನ್ ಕುಟುಂಬ ಮೇ 4 ತನಕ ಒಂದು ಅತಂತ್ರ ವ್ಯವಸ್ಥೆಯಲ್ಲಿ ಮಗ ಗೆಲ್ಲಲು ಎನ್ನುವಂಥ ಒಂದು ಅತಂತ್ರ ಪರಿಸ್ಥಿತಿಯಲ್ಲಿ ಶಾಮ್ನೂರು ಕುಟುಂಬ ಬಂದು ಕುಳಿತಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.